ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೋಟೆಲ್ ಶೈಲಿಯಲ್ಲಿ ಬಂಗಡೆ ಮೀನಿನ ತವಾ ಫ್ರೈ ಹೆಂಗೆ ಮಾಡೋದು ಅಂತ ತೋರಿಸ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ಹೋಟೆಲ್ ಶೈಲಿಯಲ್ಲಿ ಬಂಗಡೆ ಮೀನಿನ ತವಾ ಫ್ರೈ ಹೆಂಗೆ ಮಾಡೋದು ಅಂತ ಕಾಂಬ. ಮಿಕ್ಸಿ ಜಾರಿಗೆ 7ರಿಂದ 8 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದಿ. ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಹಾಕ್ತಾ ಇದ್ದಿ. 2 ಹಸಿಮೆಣಸು ಹಾಕ್ತಾ ಇದ್ದಿ. 1 ಚಮಚ ಆಪಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಿ. ಆಮೇಲೆ 1 ಚಮಚ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದಿ. 1 ಚಮಚ ಕೊತ್ತಂಬರಿ ಕಾಳು ಹಾಕ್ತಾ ಇದ್ದಿ. ಅರ್ಧ ಚಮಚ ಆಪಷ್ಟು ಕಾಳು ಮೆಣಸು ಹಾಕ್ತಾ ಇದ್ದಿ. ಕಾಳು ಮೆಣಸನ್ನ ನೀವು ಖಾರ ಕಂಡು ಹೈಕಣಿ. 10ರಿಂದ 12 ಮೆಂತ್ಯ ಕಾಳು ಹಾಕ್ತಾ ಇದ್ದಿ. 4ರಿಂದ 5 ಒಣಮೆಣಸು ಹಾಕ್ತಾ ಇದ್ದಿ. ಹುಣಸೆ ಹುಳಿ ಹಾಕ್ತಾ ಇದ್ದಿ. ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು. ಅರ್ಧ ಚಮಚ ಅರಿಶಿನ ಹಾಕ್ತಾ ಇದ್ದಿ. ಸ್ವಲ್ಪ ನೀರು ಹಾಕ್ತಾ ಇದ್ದಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಿ. ಉಪ್ಪು ಹಾಕಿ ಆದಮೇಲೆ ಇದನ್ನು ನುಣ್ಣಗೆ ಮಾಡಿ ರುಬ್ಕೊಂಬ. ಮಸಾಲೆ ರುಬ್ಬಿ ಇಟ್ಕೊಂಡಾಯಿತು. ಈ ಹದದಾಗಿತ್ತು. ಮಸಾಲೆನ ತುಂಬ ದಪ್ಪ ಹದದಾಗೆ ರುಬ್ಬಿ ಇಟ್ಕೊಂಡಿದ್ದಿ. ಈ ಮಸಾಲೆ ಬೇಗ ಹಾಳಾಗ್ತಿಲ್ಲ. ಇದನ್ನು ಸ್ವಲ್ಪ ದಿನ ಸ್ಟೋರ್ ಮಾಡಿ ಫ್ರಿಜ್ಜಾಗೆ ಇಡ್ಲಕ್ಕ. ಈಗ ಮೀನಿಗೆ ಮಸಾಲೆ ಹಚ್ಕೊಂಬ. ಕ್ಲೀನ್ ಮಾಡಿ ಇಟ್ಕೊಂಡು 2 ಬಂಗಡಿ ಮೀನನ್ನು 2-3 ಸಲ ಲೈಕ್ ಮಾಡಿ ತೊಳೆದು ಮೀನಿಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದಿ. ರುಬ್ಬಿ ಇಟ್ಕೊಂಡು ಮಸಾಲಾನ ಇದಕ್ಕೆ ಹಾಕ್ಕೊಂಡು ಲೈಕ್ ಮಾಡಿ ಮೀನಿಗೆ ಮಸಾಲೆ ಹಚ್ಕೊಂಬ. ಮೀನು ಫ್ರೈನ ತಕ್ಷಣ ಮಾಡೋದಾರೆ ಮೀನಿಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಇಟ್ಕಣಿ. ಟೈಮ್ ಇತ್ತಂಬಾಗಿದ್ರೆ ಮೀನಿಗೆ ಮಸಾಲೆನ ಲೈಕ್ ಮಾಡಿ ಹಚ್ಚಿ ಆದ್ಮೇಲೆ ಅರ್ಧ ಅಥವಾ 1 ಗಂಟೆ ಹೊತ್ತು ಲೈಕ್ ಮಾಡಿ ಮ್ಯಾರಿನೇಟ್ ಹಾಕಕ್ಕೆ ಬಿಟ್ಕ. ಈಗ ಮೀನಿಗೆ ಲೈಕ್ ಮಾಡಿ ಮಸಾಲೆ ಹಚ್ಕೊಂಡಾಯಿತು. ಮಸಾಲೆ ಹಚ್ಚಿ ಇಟ್ಕೊಂಡು ಮೀನನ್ನು ನಾನು ಇನ್ನೊಂದು ತಟ್ಟಿಗೆ ಹಾಕ್ತಾ ಇದ್ದಿ. ತಟ್ಟೆಗೆ ಹಾಕಿ ಆದಮೇಲೆ ನಾನು ಸುಮಾರು 1 ಗಂಟೆ ಹೊತ್ತು ಫ್ರಿಜ್ಜಾಗೆ ಮ್ಯಾರಿನೇಟ್ ಹಾಕಕ್ಕೆ ಬಿಡ್ತಾ ಇದ್ದಿ. ಸುಮಾರು 1 ಗಂಟೆ ಹೊತ್ತಾಯಿತು. ಮೀನಿಗೆ ಮಸಾಲೆ ಎಲ್ಲ ಲಾಯ್ಕ್ ಹಿಡ್ದಿತ್ತು. ಈಗ ಬಂಗಡಿ ಮೀನಿನ ತವಾ ಫ್ರೈ ಮಾಡುವ. ಒಂದು ತವಕ್ಕೆ 2ರಿಂದ 3 ಚಮಚ ಆಪಷ್ಟು ಎಣ್ಣೆ ಹಾಕ್ತಾ ಇದ್ದಿ. ನಾನಿವತ್ತು ಬಂಗಡೆ ಮೀನಿನ ಫ್ರೈಗೆ ತೆಂಗಿನ ಎಣ್ಣೆನ ಯೂಸ್ ಮಾಡಿದ್ದಿ. ಆಮೇಲೆ ಮಸಾಲ ಹಚ್ಚಿ ಇಟ್ಕೊಂಡು ಬಂಗಡೆ ಮೀನನ್ನು ತವಕ್ಕೆ ಹಾಕ್ತಾ ಇದ್ದಿ. ಲೋ ಫ್ಲೇಮಾಗೆ ಮೀನು ಸ್ವಲ್ಪ ಹೊತ್ತು ಚೆನ್ನಾಗೇ ಬೇಯಲಿ. ನಾನು ಮಸಾಲೆ ರುಬ್ಬೊತ್ತಿಗೆ ಉಪ್ಪು ಹೈಕೊಂಡಿದ್ದಿ. ಇಲ್ಲ ಅಂದರೆ ಮಸಾಲೆ ರುಬ್ಬಿ ಆದಮೇಲೆ ಉಪ್ಪು ಹಾಕಿ ಲೈಕ್ ಮಾಡಿ ಕಲ್ಸ್ಕೊಂಡು ಮೀನಿಗೆ ಮಸಾಲೆ ಹಚ್ಲಕ್ಕ. ಮೀನಿಗೆ ಮೊದಲೇ ಉಪ್ಪು ಹಾಕಿ ಕಲ್ಸ್ಕೊಳದಿದ್ರೆ ಮಸಾಲೆಗೆ ಸ್ವಲ್ಪ ಉಪ್ಪು ಕಂಡು ಹೈಕಣಿ. ಹೈ ಫ್ಲೇಮಾಗೆ ಮೀನು ಫ್ರೈ ಮಾಡ್ರೆ ಮೀನು ಫ್ರೈ ಮೇಲೆಲ್ಲ ಸೀದೋಪ್ ಚಾನ್ಸ್ ಇರುತ್ತೆ ಮತ್ತು ಒಳಗೆ ಲೈಕಾಯಿ ಬೇವುದಿಲ್ಲ. ಹಾಗಾಗಿ ಲೋ ಫ್ಲೇಮಾಗೆ ಇದನ್ನು ಸ್ವಲ್ಪ ಹೊತ್ತು ಲೈಕ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕು. ಈಗ ಹೋಟೆಲ್ ಶೈಲಿಯಲ್ಲಿ ಮಾಡಿದ ಮೀನು ಫ್ರೈ ರೆಡಿ ಆಯಿತು. ಬಂಗಡೆ ಮೀನು ಫ್ರೈನ ಬೇರೆ ಬೇರೆ ವಿಧಾನದಾಗ ಮಾಡ್ತಾರೆ. ನಾನೊಂದು 3-4 ವಿಧಾನದಾಗೆ ಹೆಂಗೆ ಮಾಡೋದು ಅಂತ ತೋರಿಸಿದ್ದಿ. ಇವತ್ತು ಮಾಡೋದು ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.